ಪ್ರತಿನಿತ್ಯದ ಆಹಾರ ಕ್ರಮದಲ್ಲಿ ಎಲ್ಲರೂ ಉಪಯೋಗಿಸೋ ಆಹಾರ ಪಾನೀಯಗಳಲ್ಲಿ ಹಾಲು ಅತಿ ಮುಖ್ಯವಾದ್ದು. ಹಾಗಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಿರೋ ಉತ್ಪನ್ನಗಳಲ್ಲಿ ಹಾಲು ಸಹ ಒಂದು. ಇದೇ ಕಾರಣಕ್ಕೆ ದೇಶಿ ಗೋವಿನ ಹಾಲನ್ನು ಭೂಲೋಕದ ಅಮೃತ ಅಂತ ಹೇಳಿರೋದು. ಇಂತಹ ಅಮೃತದ ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗೋದಷ್ಟೇ ಅಲ್ಲದೆ ಮೂಳೆಗಳಲ್ಲಿರೋ ನೋವು ಸಹ ಕಡಿಮೆಯಾಗುತ್ತೆ. ಹಾಗಾಗಿ ವಿಟಮಿನ್ ಯುಕ್ತ ಈ ಪೇಯ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಅತಿ ಸೂಕ್ತವಾದ್ದು. ಅಷ್ಟೇ ಅಲ್ಲದೆ ಸಸ್ಯಾಹಾರಿಗಳಿಗೆ ದೊರಕೋ ಏಕೈಕ ಪ್ರಾಣಿಜನ್ಯ ಪ್ರೋಟೀನ್ ಸಹ ಇದೇ ಆಗಿದೆ. ಇತ್ತೀಚಿನ ಒಂದು ಸಂಶೋಧನೆಯ ಪ್ರಕಾರ ಬೆಳೆಯುವ ಮಕ್ಕಳು ಕ್ಯಾಲ್ಶಿಯಂನ ತಮ್ಮ ಆಹಾರದಲ್ಲಿ ಸೇವಿಸದೇ ಇದ್ದರೆ ಮುಂದೆ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಕೊರತೆ ಹಾಗೂ ಸಂಧಿವಾದಂತಹ ಸಮಸ್ಯೆಗಳಿಗೆ ಬೇಗನೆ ತುತ್ತಾಗಬೇಕಾಗುತ್ತೆ. ಆದರೆ ಹಾಲಿನಲ್ಲಿ ಫಾಸ್ಫರಸ್ ಅಂಶ ಇದ್ದು ಇದು ಗಟ್ಟಿಮುಟ್ಟಾದ ಮೂಳೆಯನ್ನು ಹೊಂದೋಕೆ ಅತಿ ಸಹಕಾರಿಯಾಗಿದೆ. ಆದ್ದರಿಂದಲೇ ನಮ್ಮ ಪೂರ್ವಜರು ಹಾಲಿಗೆ ಬಾಲಜೀವನ ಅಂತ ಹೆಸರಿಟ್ಟಿದ್ದು.